ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಚೆನ್ನಾಗಿದ್ದೀನಿ, ಯಾಕಂದರೆ ನಾನು ನಿಮ್ಮ ಎಲ್ಲ ಕಮೆಂಟ್ಸ್ನ ನಾನು ನೋಡಿದೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಸೊ ನಿಮ್ಮ ಕಮೆಂಟ್ಸ್ ನನಗೆ ನಿಜವಾಗ್ಲೂ ಬ್ಲೆಸ್ಸಿಂಗ್ಸ್ ಅನ್ಬೋದು. ಬಿಕಾಸ್ ಒಂದು ಟೈಮಲ್ಲಿ ಸೊ ಅಲೋನ್ ಅಂತ ಫೀಲ್ ಆಗ್ತಿತ್ತು, ಯಾರು ಇಲ್ಲ ಅಂತ ಫೀಲ್ ಆಗ್ತಿತ್ತು. ಸೊ ಗೊತ್ತಲ್ವಾ ನಿಮಗೆ, ಕೆಲವೊಂದ್ಸಲ ಆ ಥರ ಅನಿಸುತ್ತೆ. ಸೊ ಬಟ್ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಏನು ಹೇಳಬೇಕು ಗೊತ್ತಿಲ್ಲ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಏನೇನಾಗಿತ್ತು ಅದು ಕೂಡ ನೀವು ನನಗೆ ಹೇಳಿದ್ರಿ. ಸೊ ನೀವು ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್. ನಾನಾದರೂ ಹೇಳ್ಕೊಂಡೆ, ಬಟ್ ತುಂಬ ಜನ ಹೇಳ್ಕೊಳಕ್ಕೆ ಆಗ್ದಿರ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಅವರು ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಮತ್ತು ನೀವು ಕೂಡ ಸ್ಟ್ರಾಂಗ್ ಆಗಿರ್ರಿ. ನೀವು ಅಂದ್ಕೊಂಡಿರೋದು ಎಲ್ಲ ಆಗಲಿ. ನೀವು ಅಂದ್ಕೊಂಡಿರೋದು ಮೊದಲಿಗೆ ನಿಮ್ಮ ಮನಸ್ಸಿಗೆ ಮತ್ತು ದೇವರು ಒಂದು ಒಳ್ಳೆ ನೆಮ್ಮದಿ ಕೊಡಲಿ. ಖುಷಿಯಾಗಿರ್ರಿ. ಆ್ಯಂಡ್ ನನಗೆಲ್ಲ ಯಾರೆಲ್ಲ ಹೇಳಿದ್ರು, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಕ್ಕೆ ಸಾಧ್ಯ. ನನ್ನ ಮನಸಾರ ಇವತ್ತು ಶುಕ್ರವಾರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಶುಕ್ರವಾರ ಹೇಳ್ತಾ ಇದ್ದೀನಿ, ನಿಮ್ಮ ಎಲ್ಲ ಆಸೆ ಈಡೇರಲಿ. ತುಂಬಾ ಖುಷಿಯಾಗಿರಿ. ಆ್ಯಂಡ್ ದೇವ್ರು ಒಳ್ಳೇದು ಮಾಡಲಿ ನಿಮಗೂ ಕೂಡ. ತುಂಬ ಥ್ಯಾಂಕ್ಸ್. ನನಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರು. ಆ್ಯಂಡ್ ನನ್ನ ಜೊತೆ ನೀವು ಕೂಡ ಹತ್ತಿದ್ದೀರ ಅಂತ ಹೇಳಿದ್ರು. ನಿಜವಾಗ್ಲೂ ಏನು ಹೇಳಬೇಕೋ ನನಗೆ ಗೊತ್ತಿಲ್ಲ. ಇಷ್ಟು ಜನ ಇವಾಗ ನನಗೆ ಬ್ಯಾಡ್ ಕಮೆಂಟ್ಸ್ ಅಂತ ಏನು ಹಾಕಿದ್ನಲ್ಲ, ಅದೆಲ್ಲ ಈಗ ಹೊಟ್ಟೋಯ್ತು. ಆ್ಯಂಡ್ ನಾನು ಇವಾಗ ಬೇರೆ ನಿಮ್ಗಳಿಗೆ ನಿಮ್ಮ ಒಂದು ಪಾಸಿಟಿವ್ ಕಮೆಂಟ್ ಮಾತ್ರ ನಾನು ಫೋಕಸ್ ಮಾಡ್ತಿರೋದು. ಅವರೆಲ್ಲ ಹೋಗಲಿ. ಆ್ಯಂಡ್ ನಾನು ಕೇಳಿದೆ, ಕೆಲವೊಂದು ಕ್ವೆಶನ್ಸ್ನ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ತುಂಬ ಜನ ಕೇಳಿದ್ರು ಮಗಳು ಫೋಟೋ ಮತ್ತು ವಿಡಿಯೋ ಹಾಕಿ ಅಂತ. ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳು ಫೋಟೋಸ್ ಮತ್ತು ವಿಡಿಯೋ. ಸೊ ಅದಾದಮೇಲೆ ತುಂಬ ಜನ ಕೇಳಿದ್ದಾರೆ. ಸೊ ಜಾಸ್ತಿ ಜನ ಈ ಒಂದು ನ್ಯೂರೋಬ್ಲಾಸ್ಟಮಾ ಕ್ಯಾನ್ಸರ್ ಯಾಕೆ ಬಂತು, ಸಿಂಪ್ಟಮ್ಸ್ ಇತ್ತಾ, ಯಾಕೆ ಈ ಥರ ಆಗ್ತಿದೆ ಅಂತ ತುಂಬ ಜನನೇ ಕೇಳಿದ್ದಾರೆ. ಅದಕ್ಕೂ ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಮೊದಲಿಗೆ ಯಾವ ಊರು ನಿಮ್ಮದು ಅಂತ ಕೇಳಿದ್ದಾರೆ. ಸೊ ನನ್ನ ಗಂಡನ ಮನೆ ಕನಕಪುರ. ಇವನ್ ನಮ್ಮ ಅಜ್ಜಿ ಮನೆ ಕೂಡ ಕನಕಪುರನೇ. ಸೊ ನಾವು ಕನಕಪುರದವರು. ಆ್ಯಂಡ್ ಇರೋದು ಬೆಂಗಳೂರಲ್ಲಿ ನಾವಿದ್ದೀವಿ. ಆ್ಯಂಡ್ ಬೆಂಗಳೂರಲ್ಲಿರೋದು. ಆ್ಯಂಡ್ ಹಸ್ಬೆಂಡ್ ಮತ್ತೆ ಕೆಲಸ ಮಾಡ್ತಿರೋದು. ನನ್ನ ಮನೇಲೇ ಇದ್ದೀನಿ. ಮಗು ನೋಡಿಕೊಂಡು, ಮಗು ಇನ್ನು 3 ವರ್ಷದ ಮೇಲೆ 4 ತಿಂಗಳು ಅವನಿಗೆ. ಸೊ ಇನ್ನು ಸ್ಕೂಲ್ಗೆ ಹಾಕಲಿಲ್ಲ. ಈ ವರ್ಷ ಪ್ಲ್ಯಾನಿಂಗಲ್ಲಿದೆ, ನೋಡಬೇಕು. ಇನ್ನು ತಂದೆ ತಾಯಿಗೆ ಇದೊಂದು ಬೇರೆ ತಲೆನೋವು, ಯಾವ ಸ್ಕೂಲ್ಗೆ ಹಾಕೋದು, ಏನು ಓದಿಸೋದು. ಈ ಸ್ಕೂಲ್ ಫೀಸಸ್ ನೋಡಿದ್ರೆ ಅಪ್ಪ ತಲೆ ಕೆಟ್ಟು ಹೋಗಿದೆ. ಸೊ ಇನ್ನೂ ಯಾವ ಸ್ಕೂಲ್ ಹುಡುಕ್ಲಿಲ್ಲ, ನೋಡಬೇಕು ಮುಂದಕ್ಕೆ ಯಾವುದು ಅಂತ. ಮೇಡಮ್, ಏನು ಕ್ವೆಶನ್ ಕೇಳೋದು? ನಮಗೆ ನಿಮ್ಮ ಮಗುನ ನೋಡ್ತಿದ್ರೆ ಕರಳು ಕಿತ್ತಿ ಬರುತ್ತೆ. ಸೊ ಸಾಕು, ಮುಗೀತು. ಇನ್ಮೇಲೆ ಖುಷಿಯಾಗಿರ್ರಿ. ನಿಮ್ಮ ಮಗನ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫನ್ನಿ ವೀಡಿಯೋಸ್ನ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಮೇಲೆ ನೆಕ್ಸ್ಟು ನಾನು ಅವನ್ನ ಎಷ್ಟು ತರಲೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ. ಅವ್ರ ಅಕ್ಕ ತುಂಬ ತೀಟೆ ಇದ್ಲು ಆಗ. ಈಗ ಇವನಂತೂ ಸಿಕ್ಕಾಪಟ್ಟೆ ತರಲೆ ಜಾಸ್ತಿ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸ್ಟೇ ಸ್ಟ್ರಾಂಗ್ ಅಂತ ತುಂಬ ಜನ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟೋ ನಿಮಗೆ ಥ್ಯಾಂಕ್ ಯು ಹೇಳಿದ್ರು ಕೂಡ ಅದು ಕಮ್ಮಿನೇ. ನೀವ್ಯಾರೋ ನಾನು ಯಾರೋ. ಬಟ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಎಲ್ಲರೂ ಒಂದಾಗಿ ನನ್ನ ಮಗಳಿಗೋಸ್ಕರ ಇಷ್ಟು ಜನ, ನಾನು ಈಗಲೂ ಕೂಡ ಶಾಕ್ ಆಗುತ್ತೆ. ಆ್ಯಂಡ್ ಈಗಲೂ ಕೂಡ ನಾನು ಒಂದ್ಸಲ ಯೋಚನೆ ಮಾಡ್ತೀನಿ, ಹೇಗೆ ಇದು ನನ್ನ ಮಗಳು ಗೊತ್ತಿಲ್ಲ, ಅವಳೇ ಇಷ್ಟು ಜನನ ನಿಮ್ಮನ್ನೆಲ್ಲ ಕನೆಕ್ಟ್ ಮಾಡೋ ರೀತಿ ಮಾಡಿದ್ಲೋ ಏನೋ ಗೊತ್ತಿಲ್ಲ. ಸೊ ನನ್ನ ಗ್ರೇಟ್ ಮದರ್ ಅಂತ, ಮಹಾತಾಯಿ ಅಂತ ಸ್ವಲ್ಪ ಜನ ಹೇಳಿದ್ದಾರೆ. ನಿಜವಾಗ್ಲೂ ಆ ಪದಕ್ಕೆ ನಾನು ಅರ್ಹತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ನನ್ನಂತೂ ತುಂಬ ತಾಯಿಯಂದಿದ್ದಾರೆ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಬೆಳೆಸಿ ಅವರು ಕೂಡ ಕಷ್ಟ ತಿಂದಿದ್ದಾರೆ. ನಾನು ಕಮೆಂಟ್ಸ್ ನೋಡಿದ್ದೀನಿ, ನನ್ನ ಮಕ್ಕಳು ಹೀಗೆ ತೀರೋದ್ರು, ಬೇರೆ ರೀತಿಯಲ್ಲಿ ತೀರೋದ್ರು ಅಂತ ತುಂಬ ಜನ ಹೇಳಿದ್ದಾರೆ. 20 ವರ್ಷದ ಮಕ್ಕಳು, 23 ವರ್ಷ ಹೆಣ್ಮಗು, 25 ವರ್ಷದ ಹುಡುಗ ತುಂಬ ಹೇಳ್ಕೊಂಡಿದ್ದಾರೆ. ಅವರು ಸರಿ, ನಾನು 2 ವರ್ಷ ಆಯಿತು, ಇನ್ನೊಬ್ಬ ಮಗ ಹುಟ್ಟ, ಎಲ್ಲೋ ಒಂದು ಕಡೆ ನಾನು ಆ ನೋವನ್ನ ಮರಿಬೋದು ಅಂದ್ಕೊಳ್ಳೋಣ. ಬಟ್ ಎದೆ ಗಂಟ ಬೆಳೆದಿರೋ ಮಕ್ಕಳನ್ನ ಕಳ್ಕೊಳ್ಳೋದಿದೆಯಲ್ವಾ. ನಾನು ನೋಡಿದ್ದೀನಿ, ನಮ್ಮ ಅಜ್ಜಿ ಕೂಡ ನಮ್ಮ ಅಮ್ಮನ ಮದುವೆ ಟೈಮಲ್ಲಿ ನಮ್ಮ ಅಮ್ಮ ತೀರೋದ್ರು ಪರ್ಸ್ನಲ್ ಇಶ್ಯೂಸಿಂದ. ಸೊ ನಾನು ಅದನ್ನು ನೋಡಿದ್ದೀನಿ, ಆವಾಗ ನಾನು ಚಿಕ್ಕವಳು. ಬಟ್ ಈಗಲೇ ನನಗೆ ಇಷ್ಟು ಸಂಕಟ ಆಗ್ತಿದೆ ಅಂದರೆ, ನೀವು ಎದೆಗಂಟ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ
ಪಾ ನಿಜವಾಗ್ಲೂ ನಾನೆಲ್ಲ ಗ್ರೇಟ್, ನೀವು ಗ್ರೇಟು, ನೀವೇ ಗ್ರೇಟು. ನಿಜವಾಗ್ಲೂ ಯಾರೆಲ್ಲ ಇಂಥ ನೋವಲ್ಲಿ ಸಫರ್ ಮಾಡ್ತಿದ್ದಾರೆ, ಇದು ಬಿಟ್ಟು ಬೇರೆ ಯಾರೆಲ್ಲ ಮಕ್ಕಳನ್ನ ಸಾಕೋಕ್ಕೋಸ್ಕರ ಕಷ್ಟಪಡ್ತಿದ್ರು ಅವರು ನಿಜವಾಗ್ಲೂ ಗ್ರೇಟ್ ಮದರ್ಸ್. ಎಲ್ಲರೂ ಕೂಡ ಅಷ್ಟೇ. ಆ್ಯಂಡ್ ಇನ್ನೊಂದು, ಯಾವ ಏಜಲ್ಲಿ ನಿಮ್ಮ ಮಗಳಿಗೆ ಆಯಿತು ಅಂತ ತುಂಬ ಜನ ಕೇಳಿದ್ರು. ಎರಡು ವರ್ಷ ಆಗಿತ್ತು. ಅಂದರೆ ಅವಳಿಗೆ ಅಕ್ಟೋಬರ್ ಎಂಡಲ್ಲಿ ಹೊಟ್ಟೆ ನೋವು ಶುರುವಾಯಿತು. ನವಂಬರ್ 30ನೇ ತಾರೀಕು ನನ್ನ ಮಗಳು ಬರ್ತಡೇ ಇತ್ತು. 2ನೇ ವರ್ಷ ಬರ್ತಡೇ ಇತ್ತು. ಆ ಟೈಮಲ್ಲಿ ಇದಾಯಿತು. ಆ್ಯಂಡ್ ಸಿಮ್ಟಮ್ಸ್ ಹೇಳಿ ಅಂತ ತುಂಬ ಜನ ಕೇಳ್ತಿದ್ರು ಗೈಸ್. ಅದಕ್ಕಿಂತ ಮುಂಚೆ ನೀವು ಜಂಕ್ ಫುಡ್ ಏನಾದ್ರು ಕೊಡ್ತಾ ಇದ್ರ ಅಂತ ಕೇಳ್ತಿದ್ರು. ನೀವು ನಂಬ್ತಿರೋ ಇಲ್ವಾ, ನನ್ನ ಮಗನಿಗಾದ್ರೂ ಇವಾಗ ಏನಾದ್ರು ಅಷ್ಟೆಷ್ಟು ಏನೋ ಒಂದು ಕೊಡ್ತೀನಿ ಅನ್ಕೊಳೋಣ, 3 ದಿವಸಕ್ಕೆಲ್ಲ ವಾರಕ್ಕೊಂದ್ಸಲ. ನನ್ನ ಮಗಳಿಗೆ ನಾನು ಏನೂ ಕೊಡ್ತಾ ಇರಲಿಲ್ಲ. ಯಾರಾದರೂ ಮನೆಗೆ ಬಂದಾಗ ಮಗು ನೋಡ್ಕೊಂಡು ಹೋದಾಗ ಅವ್ರೇನಾದ್ರು ತಂತಿದ್ರು ಅದು ಕೂಡ ಇಷ್ಟೇ ನಾವು ಕೊಡ್ತಾ ಇದ್ದಿದ್ದು, ಇಷ್ಟು ನಾವು ಕೊಡ್ತಾ ಇದ್ದಿದ್ದು. ಇವಾಗ ಯಾರಾದರೂ ಲೈಕ್ ಕುರ್ಕುರೆ ಏನಾದರೂ ಅದು ಪ್ಯಾಕ್ ಬರ್ತಾ ಅದು ಬಂದರೂ ಕೂಡ ಅಷ್ಟೇ ನಾವು ತಿನ್ಕೋತಾ ಇದೀವಿ ಹೊರತು ನನ್ನ ಮಗಳಿಗೆ ಕೊಡ್ತಾ ಇರಲಿಲ್ಲ. 1 ಪೀಸ್ ಅಷ್ಟೇ. ಚಾಕ್ಲೇಟ್ ಕೂಡ ಅಷ್ಟೇ, ವಾರಕ್ಕೆ ಒಂದ್ಸಲ. ಅದು ಡೈರಿ ಮಿಲ್ಕ್ ಚಾಕ್ಲೇಟ್ ಒಂದು 10 ರೂಪಾಯಿದೇನೋ ತೊಗೊಂಡು ಬಂದಿದ್ರೆ ಅದು ನಾನು ಇಷ್ಟೇ ನಾನು ಕೊಡ್ತಾ ಇದ್ದಿದ್ದು. ಸೊ ಈಗ ನಾವು ಅದೇ ಒಂದೊಂದ್ಸಲ ನನ್ನ ಹಸ್ಬೆಂಡು ಇದೆಲ್ಲ ಆದಾಗ ಏನು ಅವಳಿಗೆ ಕುರ್ಕುರೆ ಕೊಡ್ತಾ ಇಲ್ಲ, ಮನೆ ಊಟ ಕೊಡ್ತಾಯಿದ್ವಿ, ಫ್ರೂಟ್ಸ್ ಕೊಡ್ತಾಯಿದ್ವಿ, ಎಗ್ ತಿಂತಾಯಿದ್ಲು ನನ್ನ ಮಗಳು. ಸೊ ಯಾವಾಗಾರು ಅಪರೂಪ ಅವಳಿಗೆ ಇಷ್ಟ ಆದರೆ ಮಾತ್ರ ಏನಾದ್ರು ಲೆಗ್ ಪೀಸ್ ಏನಾದ್ರು ಕೊಟ್ಟರೆ ತಿಂತಾ ಇದ್ದಿದ್ದು. ಅಷ್ಟು ಬಿಟ್ಟರೆ ಅವಳು ಇನ್ನೇನು ತಿಂತಾ ಇರಲಿಲ್ಲ. ಈಗಲೂ ನಾವು ಡಾಕ್ಟರ್ ಹತ್ರ ಹೇಳ್ಬೇಕಾದ್ರೂ ಅಷ್ಟೇ, ನಾವು ಜಂಕ್ ಫುಡ್ ನಾವು ಏನು ಕೊಟ್ಟಿಲ್ಲ ನನ್ನ ಮಗಳಿಗೆ. ಹಣ್ಣು ಕೊಟ್ಟೆ ನಾವು ಬೆಳೆಸಿದ್ದೀವಿ, ಊಟ ಕೊಟ್ಟೆ, ಮನೆ ಊಟನೇ ಕೊಟ್ಟೆ ನಾವು ಬೆಳೆಸಿದ್ದು. ಬಟ್ ಯಾಕೆ ಹಿಂಗಾಯಿತು ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಅದು ಇದಿದೆ, ಜಂಕ್ ಫುಡ್ ಕೊಡೋಕೆ ಹೋಗ್ಬೇಡಿ ಅಂತ. ಹೌದು, ಕೊಡಬೇಡಿ. ಬಟ್ ನನ್ನ ಮಗಳು ನನಗೆ ಕೊಟ್ಟಿರಲಿಲ್ಲ. ನೀವು ಯಾರನ್ನ ಬೇಕಾದ್ರೂ ನೀವು ಕೇಳ್ಕೊಬೋದು. ಸೊ ನನ್ನ ಮಗಳಿಗೆ ಇಷ್ಟಿಷ್ಟೇ ನಾನು ಕೊಡ್ತಾ ಇದ್ದಿದ್ದು. ಆಮೇಲೆ ಕೇಕ್ ಕೂಡ ಅಷ್ಟೇ, ಯಾರ್ದಾದ್ರು ಬರ್ತಡೇ ಇದ್ದಾಗ ಮಾತ್ರ ಅವಳಿಗೊಂದಿಷ್ಟು. ಅದು ಬಿಟ್ಟರೆ ಅವಳಿಗೆ ಜಂಕ್ ಫುಡ್ ಅನ್ನೋದೇ ನಾವು ಕೊಟ್ಟಿರಲಿಲ್ಲ ಅವಳಿಗೆ. ಸೊ ಅದಾದಮೇಲೆ ನೀವು ಕೀಮೋ ಕೊಡಿಸೋ ಬದಲು ಪೇನ್ ಕಿಲ್ಲರ್ ಟ್ಯಾಬ್ಲೆಟೇ ಕೊಟ್ಟು ಇದು ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರು. ಎಷ್ಟು ದಿನ ಕೊಡೋಕ್ಕಾಗುತ್ತೆ ಗೈಸ್? 1 ದಿನ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ಬೋದು, 2 ದಿನ ಕೊಡ್ಬೋದು. ಎಷ್ಟು ದಿನ ಅಂತ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಅದು ಆಮೇಲೆ ಬಾಡಿ ಎಲ್ಲ ಸ್ಪ್ರೆಡ್ ಆಗಿ ಹೋಗುತ್ತೆ. ಆಮೇಲೆ ಡಾಕ್ಟ್ರು ಆಲ್ರೆಡಿ ನಾವು ಅಡ್ಮಿಟ್ ಮಾಡಿ 15 ದಿವಸಕ್ಕೇ ಅದು ಆಲ್ಮೋಸ್ಟ್ ಸ್ಪೀಡಾಗಿ ಅದು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರು. ನಾನಿನ್ನು ಮನೇಲಿ ಕುತ್ಕೊಂಡು ಏನೋ ದೊಡ್ಡವರಂದ್ರೆ ಸಹಿಸ್ಕೋಬೋದಾಗಿತ್ತು. ಬಟ್ ಚಿಕ್ಕ ಮಕ್ಳಿಗೆ ಎಷ್ಟಂತ ಪೇನ್ ಕಿಲ್ಲರ್ ಕೊಡೋಕ್ಕಾಗುತ್ತೆ? ಅದು ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅದು ಆಮೇಲೆ ಆ ನೋವು ನರಳಾಟ ಅಂತೂ ಇದ್ದಿದ್ದು ನೋಡೋಕ್ಕಾಗ್ತಾ ಇರಲಿಲ್ಲ. ಊಟನೇ ಬಿಟ್ಬಿಟ್ಟಿದ್ಲು. ಸೊ ಹೇಗೆ? ಸೊ ಅದಕ್ಕೋಸ್ಕರ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಎಲ್ಲ ನಾವು ಕೊಡೋಕ್ಕೆ ಹೋಗಲಿಲ್ಲ. ಸೊ ನ್ಯೂರೋಬ್ಲಾಸ್ಟಮಾಗೆ ಆಮೇಲೆ ನೆಕ್ಸ್ಟು ನಿಮ್ಮ ಮಗಳ ಮೆಮೊರೀಸ್ ಹೇಳಿ ಅಂತ ಹೇಳಿದ್ದಾರೆ. ಸೊ ಏನು ಹೇಳಿ ಮೆಮೊರೀಸ್? ನನ್ನ ಮಗಳು ಮೆಮೊರೀಸ್, ನನ್ನ ಮಗಳು ಮದುವೆ ಆಯಿತು. ಮದುವೆ ಆಗಿ 9 ತಿಂಗಳಿಗೆ ನನ್ನ ಮಗಳು ಹುಟ್ಟಿದ್ಲು. ಯಾವುದೇ ಆಗಲಿ ಫಸ್ಟು ತಾಯಿಗೆ ಅದೊಂದು ಖುಷಿ ಅಲ್ವಾ? ಸೊ ಮದುವೆ ಆಗಿ ಪ್ರೆಗ್ನೆಂಟ್ ಆದ್ರೆ ಮಗು ಕೈಗೆ ಬರೋಕ್ಕೆ ಮುಂಚೆನೇ ನಾವು ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ನಾವು ಅದಕ್ಕೆ ಅಗಾಢವಾದ ಪ್ರೀತಿ ಕೊಟ್ಬಿಟ್ಟಿರ್ತೀವಿ. ಸೊ ಯಾವ ಮಗು ಹುಡುತ್ತೋ ಬೇರೆಯವ್ರಿಗೆ ಹೆಣ್ಮಗು ಇಷ್ಟ ಆದರೆ ಆಗಲಿ ಇರಲಿ, ತಾಯಿಗೆ ಆ ಮಗು ಹೇಗಿದ್ರು ತಾಯಿಗೆ ಅದು ಇಷ್ಟನೇ. ಸೊ ನೋಡ್ದಿರನೇ ನಾವು ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ. ಅದು ನಮ್ಮ ಜೊತೆನೇ ಕರುಳು ಹಂಚ್ಕೊಂಡು ನಮ್ಮ ಜೊತೆನೇ ಅದು ಹುಟ್ಟಿರುತ್ತೆ ನನ್ನ ಮಗು. ಸೊ ಯಾರೊಬ್ಬರು ಒಪ್ಪದಿದ್ರು ನನ್ನ ಮಗಳು ನನಗೆ ಲಕ್ಷ್ಮಿನೇ, ನನಗೆ ದೇವತೆನೇ, ಶುಕ್ರವಾರನೇ ನನ್ನ ಮಗಳು ನನಗೆ ಹುಟ್ಟಿದ್ದು. ಸೊ ಏನು ಹೇಳೋದು ನನ್ನ ಮಗಳ ಬಗ್ಗೆ? ಅದು ತಾಯಿ ಮಕ್ಕಳು ಬಾಂಧವ್ಯ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ತುಂಬಾ ಕಷ್ಟ. ಸೊ ನಾನು ಇರೋವರೆಗೂ ಅದು ನನ್ನ ಜೊತೆಲೇ ಇರುತ್ತೆ ಅದು. ಆ್ಯಂಡ್ ಅವಳು ಇಲ್ಲ, ನಾವು ಹೆಮ್ಮೆ ಪಡ್ತೀವಿ ನನ್ನ ಮಗಳು ಅಂತ. ಈಗಲೂ ಊರಲ್ಲೆಲ್ಲ ನನ್ನ ಮಗಳ ನೆನೆಸ್ಕೋತಾಳೆ. ನಮ್ಮ ಊರಿಗೆ ಹೋಗೋದೇ ಅಪರೂಪ. ಸೊ ಆ ಥರ ಒಂದು ಮೆಮೊರಿನ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ಸೊ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ನಾವು ಪ್ರೌಡ್ ನನ್ನ ಮಗಳು ನನ್ನ ಹೊಟ್ಟೆಲಿ ಹುಟ್ಟಿರೋದಕ್ಕೆ. ಆ್ಯಂಡ್ ಕೊನೆವರೆಗೂ ನಮ್ಮ ನೆನಪಲ್ಲಿ ಹಾಗೆ ಇರ್ತಾಳೆ. ಆ್ಯಂಡ್ ಇದ್ದರು ನಮ್ಮಮ್ಮ 9 ತಿಂಗಳು ಬಾಣತನ ಮಾಡಿ ನನಗೆ ಕಳಿಸಿದ್ರು. ಯಾರು ನನ್ನ ಮಗಳನ್ನ ನಾನು ನೋಡ್ಕೊಳ್ಳಿಲ್ಲ. ನಾನೇ ನನ್ನ ಎಲ್ಲ ಇದ್ದರೂ ಕೂಡ ನಾನೇ ನನ್ನ ಮಗಳನ್ನ ನೋಡ್ಕೊಂಡಿರೋದು. A to Z ಪ್ರತಿಯೊಂದು ನಾನು ನೋಡ್ಕೊಂಡಿದ್ದೆ ನನ್ನ ಮಗಳನ್ನ. ನನ್ನ ಮಗಳಿಗೆ ಗೊತ್ತು ನನ್ನ ಫೀಲಿಂಗ್, ಅವಳ ಫೀಲಿಂಗ್ ನನಗೆ ಗೊತ್ತು. ಸೊ ಬಿಡಿ ಅದೆಲ್ಲ. ಸೊ ಅವಳು ಆಲ್ವೇಸ್ ನನಗೆ ಏಂಜಲ್. ನಾವು ಅವಳನ್ನ ಎತ್ತಿರೋದಕ್ಕೆ ನಮಗೆ ಪ್ರೌಡ್ ಫೀಲ್ ಇದೆ. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ. ಈಗಲೂ ಕೂಡ ನಾವು 2 ಮಕ್ಕಳಿದ್ದಾರೆ, ನನಗೆ 2 ಮಕ್ಕಳಿದ್ದಾರೆ ಅಂತ ನಾವು ಹೇಳ್ಕೊಬರೋದು.
ಸೊ ಗೊತ್ತಿರೋರಿಗೆ ಗೊತ್ತಿರುತ್ತೆ. ನನ್ನ ಮಗಳು ಒಂದೇ ಮಾತಲ್ಲಿ ಹೇಳೋದಾದರೆ ಅವಳು ದೇವತೆ ನಮಗೆ. ಆ್ಯಂಡ್ ನಮ್ಮಮ್ಮ ಈಗಲೂ ಕೂಡ ನೆನೆಸ್ಕೊಂಡು ಅಳ್ತಿದ್ದಾರೆ. ನನಗಿಂತ ಹೆಚ್ಚು ನಮ್ಮಮ್ಮಂಗೆ ದುಃಖ. ಸೊ ಇದಾದಮೇಲೆ ಸಿಂಪ್ಟಮ್ಸ್ ಹೇಳಿ ಏನು ಅಂತ ಇತ್ತು ಅಂತ ಕೇಳಿದ್ರು. ಸಿಂಪ್ಟಮ್ಸ್ ಗೈಸ್ ಏನು ಗೊತ್ತಾ, ಫಸ್ಟ್ ಅವಳಿಗೆ 2 ಡೇಸು ನಾನು ಸಣ್ಣ ಆಗಿರ್ತಿದ್ಲು ನಾರ್ಮಲ್ ಆಗಿ. ಬಟ್ ಎಲ್ಲೋ ನಾನು ಇದೇನೆ ಅಂದರೆ ಊಟ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ಲು, ಆ್ಯಕ್ಟಿವ್ ಆಗಿದ್ಲು, ಎಲ್ಲ ಇತ್ತು. ಸೊ ಏನೋ ಊಟ ಮಾಡೋದು ಬಿಟ್ಬಿಟ್ಟಿದ್ರೆ ಏನೂ ತಿಂತಾ ಇರಲಿಲ್ಲ ಅಂದರೆ ಒಂಥರ, ಬಟ್ ಎಲ್ಲ ಚೆನ್ನಾಗೇ ಇದ್ಲು. ಸೊ ಅದಾದಮೇಲೆ ಹೊಟ್ಟೆ ನೋವು, ಫೀವರ್ ಬಂತು, ಜ್ವರ ಒಂದು 2-3 ದಿವಸ ಜ್ವರ ಬಂತು. ಆ್ಯಂಟಿಬಯೋಟಿಕ್ ಕೊಟ್ಟರು, ಕಮ್ಮಿ ಆಯಿತು. ಬಟ್ ಕಮ್ಮಿಯಾಗಿ ಮಾರನೇ ದಿನವೇ ಹೊಟ್ಟೆ ನೋವು ಶುರು ಆಯಿತು ಅಂತ ಹೇಳಿದ್ರು. ಅಲ್ಲಿವರೆಗೂ ಅವಳಿಗೆ ಹೊಟ್ಟೆ ನೋವು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಹೊಟ್ಟೆ ನೋವು ಶುರು ಆಯಿತು ಅಂತ ಹೇಳಿದ್ರು. ಆಮೇಲೆ ಹೊಟ್ಟೆ ನೋವಿಗೆ ಎಲ್ಲ ತೋರಿಸಿದ್ವಿ, ಅದಾಗಲಿಲ್ಲ. ಮತ್ತು ಊಟ ಬಿಟ್ಬಿಟ್ಲು, ಮತ್ತು ವಾಮಿಟ್ ಶುರು ಆಯಿತು. ಆಮೇಲೆ ಹೋಗ್ತಾ 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 ಯಾವಾಗ ಇದು ಮೆಡಿಕೇಶನ್ ಹಿಂಗೆ ಕೊಡೋಕ್ಕೆ ಶುರು ಮಾಡಿದಾಗ ಅವಳು ಏನು ಮೋಷನ್ ಮಾಡ್ತಿದ್ರಲ್ವ, ಸೊ ಮೋಷನ್ ಕಲರ್ ಸ್ವಲ್ಪ ಚೇಂಜ್ ಆಗೋಕ್ಕೆ ಶುರು ಆಯಿತು ಗೈಸ್. ಸೊ ಮೇನ್ ಫಸ್ಟು ಫೀವರು ಮತ್ತು ಹೊಟ್ಟೆ ನೋವು, ಆಮೇಲೆ ವಾಮಿಟು, ಊಟ ಬಿಟ್ಟಿದ್ದು. ಸೊ ಆಮೇಲೆ ಬರ್ತಾ ಬರ್ತಾ ತುಂಬಾ ಸಣ್ಣ ಆಗೋದ್ಲು. ಆ್ಯಂಡ್ ಇದು ಸಿಂಪ್ಟಮ್ಸ್ ಇದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ ಹೊಟ್ಟೆ ನೋವು ಶುರು ಆಯಿತು. ಆ್ಯಂಡ್ ನಿಮ್ಮ ಮಗಳು ಫೋಟೋ ತೋರಿಸಿ, ಏನಾದರೂ ಮನೇಲಿ ಫ್ರೇಮ್ ಹಾಕಿದ್ದೀರ ಅಂತ ಕೇಳಿದ್ರು. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸಿಂಪ್ಟಮ್ಸ್ ಆಯ್ತಲ್ಲ, ಬಿಲ್ ಎಷ್ಟಾಯ್ತು ಅಂತ ಕೇಳಿದ್ದಾರೆ. ಸೊ ಬಿಲ್ಲು ಗೈಸ್ ನಾನು ಹೇಳ್ದಂಗೆ ನಿಮಗೆ ನಾವು ಇಂದಿರಾ ಗಾಂಧಿ ಹಾಸ್ಪಿಟಲ್ ಮತ್ತು ಕಿಡ್ಬಾಯಿ ಬಂದು ಗೌರ್ಮೆಂಟ್ ಹಾಸ್ಪಿಟಲ್, ಓಕೆ. ಸೊ ಅಲ್ಲಿ ನಮ್ಗೆ ಯಾವುದು ಜಾಸ್ತಿ ನಮಗೇನು ಬಿಲ್ ಆಗಿರಲಿಲ್ಲ. ಸೊ ಆಧಾರ್ ಕಾರ್ಡ್ ನಿಮಗೆ ತೋರಿಸಿದ್ರೆ ಕೆಲವೊಂದು ಇಂಜೆಕ್ಷನ್ಸ್ ಮಾತ್ರ ನಮಗೆ ದುಡ್ಡು ಕೊಟ್ಟು ತಗೋತಾ ಇದ್ವಿ. ಅದು ಬಿಟ್ಟರೆ ನಮಗೆ ಬಿಲ್ಲೆಲ್ಲ ಏನೂ ಜಾಸ್ತಿ ಆಗಲಿಲ್ಲ ಗೈಸ್. ಸೊ ಜಾಸ್ತಿ ಏನು ಯಾವುದೇ ರೀತಿಯ ಬಿಲ್ ಆಗಲಿಲ್ಲ ಗೈಸ್. ಇನ್ನೊಂದು ನಾನು ನಿಮಗೆ ಹೇಳಬೇಕು, ಅಯ್ಯೋ ಗೌರ್ಮೆಂಟಲ್ಲಿ ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ ಅಂತ. ಮಕ್ಕಳು ವಿಚಾರಕ್ಕೆ ಬಂದಿಗೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಂದಿರಾ ಗಾಂಧಿ ಹಾಸ್ಪಿಟಲ್ ಆಗಿರ್ಬೋದು, ಕಿಡ್ಬಾಯಿನೇ ಆಗಿರ್ಬೋದು. ಸೊ ಮಕ್ಕಳಿಗೆ ಪ್ರಿಯಾರಿಟಿ ಫಸ್ಟ್ ಕೊಟ್ಟಿದ್ರು ಗೈಸ್. ಆಮೇಲೆ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಸ್ಕ್ಯಾನಿಂಗ್ಗೆ, ಬ್ಲಡ್ ಟೆಸ್ಟ್ಗೆ ಏನೂ ಇಲ್ಲ. ಸೊ ನಾನು ಓದಂಗೆ ನನಗೆ ಶಾಕ್ ಆಯಿತು. ಏನು ನಾವು ಅದು ಅಂದ್ಕೊಂಡ್ವಿ, ಅಯ್ಯೋ ಎಷ್ಟೆಷ್ಟು ದಿನ ತೊಗೋತಾರೋ, ಏನು ಮಾಡ್ತಾರೋ ಅಂತ. ಬಟ್ ಎಲ್ಲ ಫಟಾಫಟ ಅಂತ ಮಾಡಿದ್ರು. ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಮತ್ತು ICU ಇರಬೇಕಾದ್ರೂ ಅಷ್ಟೇ, ಎಮರ್ಜೆನ್ಸಿ ವಾರ್ಡಲ್ಲಿ ಇರಬೇಕಾದ್ರೂ ಅಷ್ಟೇ. ಸೊ ಕರೆಕ್ಟ್ ಟೈಮ್ಗೆ ಡಾಕ್ಟರ್ಸ್ ಬರ್ತಾಯಿದ್ರು, ಕೀಮೋ ಕೊಡ್ತಾಯಿದ್ರು, ಇಂಜೆಕ್ಷನ್ಸ್ ಕೊಡ್ತಾಯಿದ್ರು, ಹೆಲ್ತ್ ಚೆಕ್ ಮಾಡ್ತಾಯಿದ್ರು, ಸ್ಯಾಚುರೇಷನ್ ಚೆಕ್ ಮಾಡ್ತಿದ್ರು. ಎಲ್ಲ ಮಕ್ಳಿಗೂ ಕೂಡ ತುಂಬಾ ಪ್ರಯಾರಿಟಿ ಕೊಟ್ಟಿದ್ರು. ಆ್ಯಂಡ್ ನಿಜ ನಮಗೆ ಆಧಾರ್ ಕಾರ್ಡು ಏನು ಪ್ರೂಫ್ ಇದೆಯಲ್ಲ, ಗೌರ್ಮೆಂಟ್ ಪ್ರೂಫ್, ಅದು ತೋರಿಸಿದ್ರೆ ಸಾಕು. ಆ್ಯಂಡ್ ತುಂಬ ಅಂದರೆ ತುಂಬಾ ಕಮ್ಮಿ ಆಯಿತು ಗೈಸ್, ಜಾಸ್ತಿ ಏನು ಆಗಲಿಲ್ಲ. ಸೊ ಆಮೇಲೆ ಇಂಜೆಕ್ಷನ್ಸ್ಗೆ ಏನಾದ್ರು ಪ್ರೈವೇಟಾಗಿ ಇಂಜೆಕ್ಷನ್ಸ್ ಬೇಕಂದರೆ ಅದು ಕೊಡಿಸ್ಲೇಬೇಕು. ಸೊ ಅದೊಂದು 5,000 10,000 ಈ ಥರ ಆಗುತ್ತೆ. ಮತ್ತು ಬ್ಲಡ್ ಸ್ಟಾರ್ಟಿಂಗಲ್ಲಿ ಅವ್ರು ಫ್ರೀ ಕೊಡ್ತಾರೆ. ಬಟ್ ನೆಕ್ಸ್ಟು ನಾವು ಯಾರು ಬ್ಲಡ್ ಕೊಟ್ಟು ತೊಗೋಬೇಕಾಗುತ್ತೆ. ಬಿಕಾಸ್ ಬ್ಲಡ್ ಬ್ಯಾಂಕಲ್ಲಿ ನಾವು ಫ್ರೀಯಾಗಿ ಕೊಟ್ಟರೆ ಬೇರೆಯವ್ರಿಗೂ ಬೇಕಾಗುತ್ತಲ್ಲ, ಬೇರೆ ಮಕ್ಳಿಗೂ ಅಥವಾ ಬೇರೆ ಪೇಷಂಟ್ಸ್ಗೂ, ದೊಡ್ಡವ್ರಿಗೂ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ಯಾರು ಕೊಟ್ಟು ನಾವು ಬ್ಲಡ್ ತೊಗೋಬೇಕಾಗುತ್ತೆ. ಪ್ಲಾಸ್ಮಾನು ಅಷ್ಟೇ, ಎಲ್ಲನೂ ಅಷ್ಟೇ, ಇಮಿಡಿಯೇಟಾಗಿ ಕೊಡ್ತಾರೆ, ಯಾವುದೇ ರೀತಿಯ ಇಶ್ಯೂಸ್ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಇದಾದಮೇಲೆ ಇನ್ನೊಬ್ಬರು ಕೇಳಿದ್ರು, ಯಾಕೆ ಇದು ಕ್ಯಾನ್ಸರ್ ಬರುತ್ತೆ ಅಂತ ತುಂಬ ಚೆನ್ನಾಗಿ ಕೇಳಿದ್ದಾರೆ. ಸೊ ಗೈಸ್, ಕ್ಯಾನ್ಸರ್ ಒಂದು ಜೀನ್ಸ್ ಇರುತ್ತೆ. ಸೊ ಜೆನೆಟಿಕ್ ಅಥವಾ ಜೀನ್ಸ್ ಅಂತ, ಜೆನೆಟಿಕ್ ಅಂತಂದರೆ ಯಾರಿಗಾದ್ರೂ ಬಂದಿದ್ರೆ, ಅಂದರೆ ಲೈಕ್ ಹಸ್ಬೆಂಡ್ ಕಡೆಯವರಾಗಿರ್ಬೋದು ಅಥವಾ ಅಮ್ಮನ ಕಡೆಯವರಾಗಿರ್ಬೋದು, ಯಾರಿಗಾದ್ರೂ ಈ ಥರ ಕ್ಯಾನ್ಸರ್ ಇದ್ದರೆ ಬರೋ ಸಾಧ್ಯತೆ ಇದೆ ಅಂತ ಇದೆ. ಸೊ ಅದು ಬಿಟ್ಟರೆ ಜೀನ್ಸಿಂದ ಬರೋ ಸಾಧ್ಯತೆ. ಸೊ ಜೀನ್ಸ್ ಅಂದರೆ ಏನಂತಂದರೆ, ನಮ್ಮ DNA ಜೀನ್ಸ್ ಅನ್ನೋ ಸೆಲ್ಸ್ ಬಂದು ತುಂಬ ಅವಶ್ಯಕತೆ, ಎಸ್ಪೆಷಲಿ ಮಕ್ಕಳು ಡೆವಲಪ್ಮೆಂಟ್ಗೆ ಬೇಕೇ ಬೇಕು. ಸೊ ಆ ಏಜ್ಗೆ ಕರೆಕ್ಟಾಗಿ ಡೆವಲಪ್ ಆಗ್ತಿದ್ರೆ ಯಾವುದೇ ಇಶ್ಯೂಸ್ ಇಲ್ಲ. ಬಟ್ ಈ ಒಂದು ಜೀನ್ಸ್ ಏನಾದರೂ ಅನ್ವಾಂಟೆಡ್ ಬೇಡದಿರೋ ಸೆಲ್ಸ್ ಏನಾದರೂ ಗ್ರೋತ್ ಆಗ್ತಿದ್ರೆ, ಸೊ ಎಲ್ಲ ಟ್ಯೂಮರ್ಸ್ ಎಲ್ಲ ಕ್ಯಾನ್ಸರ್ ಆಗಿರೋದಿಲ್ಲ ಗೈಸ್. ಸೊ ಕೆಲವೊಂದು ಬರೀ ಟ್ಯೂಮರ್ ಇರುತ್ತೆ, ಟ್ಯೂಮರ್ನ ತೆಗಿಬೋದು. ಬಟ್ ಈ ಸೆಲ್ಸ್ ಏನಾದರೂ ಕ್ಯಾನ್ಸರ್ ಅನ್ನೋ ಒಂದು ಕ್ಯಾನ್ಸರ್ ಅನ್ನೋ ಒಂದು ಏನಾದರೂ ಮಾಲಿಕ್ಯೂಲ್ನ ಅದು ಕ್ಯಾರಿ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಸೊ ಅನ್ಮೆಚ್ಯೂರ್ಡ್ ಆಗಿ ಏನಾದರೂ ನಿಮ್ಮ ಸೆಲ್ಸ್ ಗ್ರೋತ್ ಆಗ್ತಿದ್ರೆ ಅದೆಲ್ಲ ಕ್ಯಾನ್ಸರ್ಗೆ ಗೈಸ್ ಇರ್ಬೋದು ಅಂತ ಹೇಳ್ಬೋದು. ಸೊ ನನ್ನ ಮಗಳಿಗೂ ಕೂಡ ಅಷ್ಟೇ, ಅದು ನ್ಯೂರೋಬ್ಲಾಸ್ಟಮಾ. ಇದು ಬಂದು 5 ವರ್ಷದ ಒಳಗಡೆ ಗ್ರೋತ್ ಆದರೆ ಮಾತ್ರ ಇದು. ಆ್ಯಂಡ್
ಸೇಮ್ ಇದೇ ಥರ ಕೂಡ ಅಷ್ಟೇ ಬ್ಲಡ್ ಕ್ಯಾನ್ಸರ್ ಇರೋ ಮಕ್ಕಳು ಕೂಡ ತುಂಬ ಜನ ಇದ್ದಾರೆ. ಆ್ಯಂಡ್ ಸೇಮ್ ಹೀಗೆ ಸೊ ಜೀನ್ಸ್ಗೂ ಜೆನೆಟಿಕ್ ಕೂಡ ಇರೋ ವ್ಯತ್ಯಾಸ ಇದ್ದು. ಆ್ಯಂಡ್ ಏನು ಮಾಡಬೇಕು ಮೇಡಮ್ ಅಂತ ಕೇಳಿದ್ದಾರೆ. ಆ್ಯಂಡ್ ಏನು ಮಾಡೋದು ಗೈಸ್, ಒಂದು ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಆದಷ್ಟು ಮಕ್ಕಳನ್ನ ಆ್ಯಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಊಟ ಮಾಡಿ ಸ್ವಲ್ಪ ಅವ್ರಿಗೆ ಡೈಜೆಸ್ಟ್ ಆಗಲಿ. ಆ್ಯಂಡ್ ತುಂಬ ಜಾಸ್ತಿ ಊಟ ತಿನ್ನಿಸ್ಬೇಡಿ ಮಕ್ಕಳಿಗೆ. ಸ್ವಲ್ಪ ಹಸು ಇದ್ಮೇಲೆ ಆಮೇಲೆ ಊಟ ಮಾಡಿಸಿ. ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಅಷ್ಟೇ ಕೊಡಿ, ಹೆಲ್ದಿ ಫುಡ್ಸ್ ಕೊಡಿ ಆದಷ್ಟು. ಆ್ಯಂಡ್ ಆ್ಯಕ್ಟಿವ್ ಆಗಿರಲಿ ಮಕ್ಕಳು. ಸೊ ಇದು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್, ಇಷ್ಟೇ ನಾವು ತಗೋಬೇಕಾಗಿರೋದು. ಆ್ಯಂಡ್ ಈಗಿನ ಕಾಲ ಅಂತಲ್ಲ, ಮುಂಚೆಯಿಂದನೂ ಇತ್ತು. ಬಟ್ ಈಗ ಮೀಡಿಯಾ ಇರೋದ್ರಿಂದ ನಮಗೆಲ್ಲ ಗೊತ್ತಾಗುತ್ತೆ. ಬಟ್ ಆಗಲೂ ಕೂಡ ತುಂಬ ಜನ ಸಫರ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಫುಡ್ ಕೊಡಿ, ಹೋಮ್ ಮೇಡ್ ಫುಡ್ ಕೊಡಿ ಜಾಸ್ತಿ. ಮಕ್ಕಳಿಗೆ ಜಾಸ್ತಿ ತಿನ್ಸೋಕೋಬೇಡಿ. ಹಂಗಂತ ತಿನ್ನಿಸ್ಲೇಬಾರ್ದಂತಲ್ಲ, ಒಂದು ತಿಂಗಳಿಗೆ ಒಂದು ಸಲ ಸಾಕು, ಏನಾದರೂ ಅಪರೂಪಕ್ಕೆ. ಆ್ಯಂಡ್ ಕುರ್ಕುರೆ ಬಿಸ್ಕೆಟ್ ಮಂದ ಆಗುತ್ತೆ ಗೈಸ್, ಬಿಸ್ಕೆಟ್ ಬಿಡಿ. ಆ್ಯಂಡ್ ಕುರ್ಕುರೆ ಅಂತೂ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು ಚಾಕ್ಲೇಟ್ ಬೇಕಾದ್ರೆ ಒಂದು ಇಷ್ಟು ಕೊಡಿ. ಕುರ್ಕುರೆ, ಲೇಸ್, ಓ ಮೈ ಗಾಡ್ ಅನ್ನಂತ ಮಾತ್ರ ಮುಟ್ಟಿಸೋಕೆ ಹೋಗ್ಬೇಡಿ. ಶುಗರ್ ಕೂಡ ಅಷ್ಟೇ, ನೀವು ಆದಷ್ಟು ಮಕ್ಕಳಿಗೆ ಇವಾಗ ಶುಗರ್ ಕಂಟ್ರೋಲ್ ಮಾಡಿ. ನಾನು ಅವನಿಗೆ ಶುಗರ್ ಇವಾಗ ಸದ್ಯಕ್ಕೆ ನಾನು ಏನೂ ಕೊಡ್ತಾ ಇಲ್ಲ, ಒಂದಿಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಡಾಕ್ಟರು ಹಾಲಿನ ಪುಡಿ ಬರೆದು ಕೊಟ್ಟಿದ್ದಾರೆ, ಅಂದರೆ ಲೈಕ್ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಪೌಡರ್ ಕೊಟ್ಟಿದ್ದಾರೆ, ಪ್ರೋಟೀನ್ ಪೌಡರು, ಅದು ಕೊಡ್ತಾ ಇದ್ದೀನಿ. ಇನ್ನೆಲ್ಲ ಮನೇಲಿ ಹೋಮ್ ಮೇಡ್. ಆ್ಯಂಡ್ ನಮ್ಮ ಮನೇಲೇ ಏನಾದ್ರು ಚಾಕ್ಲೇಟ್ ತೊಗೊಂಡ್ರೆ ನಾನು ಇಷ್ಟಿಷ್ಟನ್ನೇ ಕೊಡೋದು ಅವನಿಗೆ. 3 ದಿನಕ್ಕೆ ಒಂದ್ಸಲ, 4 ದಿನಕ್ಕೆ ಒಂದ್ಸಲ, ಇಷ್ಟ ಮೇಲೆ ನಾನು ಅವ್ನಿಗೆ ಕೊಡೋದಿಲ್ಲ. ಸೊ ಇಷ್ಟು ನಿಮಗೆ ನೀವು ಕೇಳಿರೋ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಗನಿಗೆ ಎಷ್ಟು ವರ್ಷ ಅಂತ ಕೇಳ್ತಿದ್ದಾರೆ. ಸೊ ನನ್ನ ಮಗನಿಗೆ ಅವನು 2021 ನವಂಬರ್ 11ನೇ ತಾರೀಕು ಕೊಟ್ಟಿದ್ದಾನೆ. ನನಗೆ ಕನ್ಫ್ಯೂಸ್ ಆಗಿದೆ, ಬಿಕಾಸ್ ನನ್ನ ಮಗಳು ಕೂಡ ಅದೇ ವರ್ಷದಲ್ಲಿ ಹುಟ್ಟಿದ್ದು ಗೈಸ್. ನನ್ನ ಮಗಳು 30ನೇ ತಾರೀಕು, ನನ್ನ ಮಗ 11ನೇ ತಾರೀಕು ಹುಟ್ಟಿದ್ದಾನೆ. ಸೊ ಅದೇ ತಿಂಗಳಲ್ಲಿ, ಅದೇ ಇದರಲ್ಲಿ. ಆ್ಯಂಡ್ ನೆಕ್ಸ್ಟು ಇನ್ನೇನು ಕ್ವೆಶನ್ ಕೇಳಿದ್ದಾರೆ. ಸೊ ರೀಸನ್, ನಿಮ್ಮ ಮಗುಗೆ ಕ್ಯಾನ್ಸರ್ ಯಾಕೆ ಬರುತ್ತೆ, ಸಿಮ್ಟಮ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನ್ಯೂರೋಬ್ಲಾಸ್ಟಮಾ ಇದು ಒಂದು 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಜಾಸ್ತಿ ಬರುತ್ತೆ ನ್ಯೂರೋಬ್ಲಾಸ್ಟಮಾ ಮತ್ತು ಬ್ಲಡ್ ಕ್ಯಾನ್ಸರ್. ನಿಮ್ಮ ಮಗಳದ್ದು ಯಾವುದಾದ್ರೂ ಫೋಟೋ ಫ್ರೇಮ್ ತೋರಿಸಿ ಅಂತ ತುಂಬ ಜನ ಕೇಳಿದ್ದಾರೆ. ಆ್ಯಂಡ್ ನನ್ನ ಮಗಳು ಎಷ್ಟು ಕ್ಯೂಟಾಗಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತಡಾ, ಇದು ನನ್ನ ಮುದ್ದು ಮಗಳು, ಮುದ್ದು ಮಾನ್ವಿತ ಅಕ್ಕ ಅಂತೆ ನೋಡಿ. ಅಕ್ಕ ಬಾ, ಯಾರಮ್ಮ ಇದು ನೋಡಿ, ಅಕ್ಕ ಅಂತೆ. ಸೊ ಅವನ್ನ ಎತ್ಕೋತೀನಿ. ಹೇಳು, ಇದು ಯಾರ ಮನೆದು? ಬಬ್ಲಿ ಅಕ್ಕ. ಸೊ ಇಲ್ಲಿ ನೀವು ಫ್ರೇಮ್ ಕೇಳಿದ್ರಿ. ಸೊ ಇದಿದೆ. ಸೊ ನಾವು ಜಸ್ಟ್ ಫ್ರೇಮ್ ಇಟ್ಟಿದ್ದೀವಿ, ನಮ್ಮ ಕೈಲಿ ಏನು ಇಟ್ಟಿದ್ದೀವಿ. ಆ್ಯಂಡ್ ಸುತ್ತ ಫ್ರೇಮ್ಸ್ ಎಲ್ಲ ಇದೆ. ಆ್ಯಂಡ್ ಇವಳು ನನ್ನ ಮುದ್ದು ಮಗಳು, ನಾನು ಹೇಳಿದ್ನಲ್ಲ. ಸೊ ಇವನು ಸ್ವಲ್ಪ ಜನ ಬಬ್ಲಿ ನನ್ನ ಮಗಳಿದಾಗೆ ಇದ್ದಾರೆ ಅಂತ ಹೇಳ್ತಾರೆ. ಯಾರಮ್ಮ ಉಮ್ಮ ಕೊಟ್ಬಿಡು. ಸೊ ನೋಡಿ, ಇವಳು ನನ್ನ ಮುದ್ದು ಕ್ಯೂಟ್ ಮಗಳು. ಆ್ಯಂಡ್ ಮನೆ ಸುತ್ತ ನನ್ನ ಮಗಳೇ ಇದ್ದಾಳಿಲ್ಲ, ಸುತ್ತ ಫ್ರೇಮ್ಸ್ ಎಲ್ಲ ಇದೆ. ಆ್ಯಂಡ್ ಸೊ ಹೋಪ್ ನೀವು ಕೇಳಿದ್ರಿ ಅಂತ ನಾನು ತೋರಿಸಿದ್ದೀನಿ. ಆ್ಯಂಡ್ ಇಬ್ಬರು ಒಂದೇ ಥರ ಇದ್ದಾರೆ ನೋಡಿ. ಸ್ಮೈಲ್ ಮಾಡಮ್ಮ. ಸೊ ಇದು ನನ್ನ ಕ್ಯೂಟಿ. ನನ್ನಿಬ್ಬರು 2 ಕಣ್ಣು ಥರ. ಆ್ಯಂಡ್ ಆಲ್ವೇಸ್ ಇವನಿಗೆ ಗೊತ್ತಿಲ್ಲ ಗೈಸ್ ಏನು ಹೇಳ್ಬೇಕಂತ. ಸೊ ಇಷ್ಟು ನಿಮ್ಮ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಸೊ ನಾನು ಫೈನಲಿ ಒಂದು ಹೇಳ್ತೀನಿ ಗೈಸ್, ಏನಂತಂದರೆ, ಸೊ ಕ್ಯಾನ್ಸರ್ ತುಂಬ ಬೇಗ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ. ಆ್ಯಂಡ್ ಇದಕ್ಕೆ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂತಂದರೆ, ಜಂಕ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಶುಗರ್ ಕೊಡೋಕೆ ಹೋಗ್ಬೇಡಿ ಮಕ್ಕಳಿಗೆ, ಇವಾಗಲೇ ಶುಗರ್ ಕೊಡೋಕೆ ಹೋಗ್ಬೇಡಿ ಜಾಸ್ತಿ. ಸ್ವಲ್ಪ ಮೇಡಮ್ ಚಾಕ್ಲೇಟ್ ಅವ್ನು ಇರೋದಿಲ್ಲ ಅಂತಂದರೆ ಡಾರ್ಕ್ ಚಾಕ್ಲೇಟ್ಸ್ ಬರುತ್ತೆ, ಅದರಲ್ಲಿ ನಿಮಗೆ ಶುಗರ್ಸ್ ಆಲ್ಮೋಸ್ಟ್ ಕಮ್ಮಿ ಇದೆ. ಸಾರಿ ಗೈಸ್. ಸೊ ಡೇಟ್ಸ್ ಬರುತ್ತೆ ಅಲ್ವಾ, ಸೊ ಖರ್ಜೂರ ಅದು ಕೊಡಿ ನೀವು ಸ್ವೀಟಾಗಿ, ಅದು ಬೇಕಾದ್ರೆ ತಿನ್ನಲಿ. ಮತ್ತು ಡ್ರೈ ಗ್ರೇಪ್ಸ್ ಬರುತ್ತಲ್ಲ, ಅದೊಂದು ಚೂರು ಕೊಡಿ. ಸೊ ಆಲ್ಮೋಸ್ಟ್ ಶುಗರ್ನ ನೀವು ಕಮ್ಮಿ ಮಾಡಿ ಗೈಸ್, ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು. ಮತ್ತು
ಜ್ಯೂಸಸ್ ಆರೆಂಜ್ ಜ್ಯೂಸ್ ಎಲ್ಲ ಡೈರೆಕ್ಟಾಗಿ ಕೊಡೋಕೆ ಹೋಗ್ಬೇಡಿ, ಹಣ್ಣು ಹಾಗೆ ತಿರ್ಲಿ. ಸೊ ಜ್ಯೂಸ್ ಎಲ್ಲ ನೀವು ಮಾಡ್ಕೊಡಕ್ಕೆ ಹೋಗ್ಬೇಡಿ. ಸೊ ಜ್ಯೂಸ್ ಮಾಡಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಎಣ್ಣೆ ಐಟಮ್ಸು ಎಲ್ಲ ಜಾಸ್ತಿ ಕೊಡೋಕೆ ಹೋಗಬೇಡಿ. ಆ್ಯಂಡ್ ಮಕ್ಕಳನ್ನ ಆ್ಯಕ್ಟಿವ್ ಆಗಿರಿ, ಮತ್ತು ಹೊಟ್ಟೆ ತುಂಬ ಒಂದೇ ಸಲ ಊಟ ಮಾಡ್ಸೋಕೆ ಹೋಗ್ಬೇಡಿ. ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಹಸು ಇರಬೇಕು. ಸೊ ಅಷ್ಟು ಒಂಚೂರು ಆಮೇಲೆ ಊಟ ಕೊಡಿ. ಆ್ಯಂಡ್ ಸೊ ಅದು ಚೆನ್ನಾಗಿ ಜೀರ್ಣ ಆಗಬೇಕಾಗುತ್ತೆ ಮಕ್ಕಳಿಗೆ ಊಟ. ಆ್ಯಂಡ್ ಸ್ಕೂಲಲ್ಲೂ ಅಷ್ಟೇ ಆದಷ್ಟು ಪ್ರೋಟೀನ್ ಇರೋ ಫುಡ್ಡನ್ನೇ ಕೊಡೋಕ್ಕೆ ಶುರು ಮಾಡಿ. ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಮತ್ತೊಮ್ಮೆ ಕೇಳ್ಕೊತೀನಿ. ಸೊ ಏನಂತಂದರೆ ದೇವ್ರು ಎಲ್ರಿಗೂ ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದು ಇವತ್ತಿನ ಕ್ವೆಶನ್ಸ್ ಆಗಿತ್ತು. ಬಾಯ್.